ತೆಪ್ಪಾಯ್ತು ಪಾರು, ಏನೋ ಗೊತ್ತಾಗದೆ ರೇಗ್ಬಿಟ್ನಪ್ಪ. ಅದಕ್ಕೆ ಹಿಂಗೆ ಮುಂದ್ಕೊಳ್ಳೋದಾ? ಏನೋ ಬುದ್ಧಿಗೆಟ್ಟವನ್ ಶಿವ ಅಂತ ಕ್ಷಮಿಸಕ್ಕಿಲ್ವೇ ನನ್ನ? ಪಾರು ಅದನ್ನೇ ಸಾಧಿಸ್ಕೊಂಡಿರಕಾಯ್ತದ ಪಾರು. ಪಾರು ಊಟ ಮಾಡಮ್ಮ ಪ್ಲೀಸ್ ಪ್ಲೀಸ್. ನೀನು ಜಾಣೆ ಅಲ್ವಾ? ಪಾರು ಪಾರು ಊಟ ಮಾಡಮ್ಮ ಬಾ ಪ್ಲೀಸ್. ಬಾ ಪಾರು ಬಾ ಪಾರು. ಅಣ್ಣ ಕಾಂಪ್ರಮೈಸ್ ಆಯ್ತಾ? ಅದ್ಗೆ ನೀನ್ ಗರ್ಲಾಗಿ ಇಷ್ಟು ಬೇಗ ಸಮಾಧಾನ ಆಗೋದ್ಯಾ? ಸ್ವಲ್ಪ ಕಾಡಿಸ್ಬೇಕಿತ್ತಪ್ಪ. ಎಲ್ಲ ಇವ್ರ ಆಯ್ತು, ಈಗ ಮಾತ್ ಸಾಕು. ಎಲ್ರು ಹೋಗಿ ಕೈ ತಕ ಬನ್ನಿ, ಒಟ್ಟಿಗೆ ಊಟ ಮಾಡಮ್ಮ. ಪಾರು ಬಾ ಬಾ ಪಾರು. ಕೂತ್ಕ ಪಾರು. ಅಯ್ಯೋ ಕೂತ್ಕ ಪಾರು, ಕೂತ್ಕ. ಪಾರು, ಐ ಆಮ್ ವೆರಿ ವೆರಿ ಸಾರಿ ಪಾರ್ವತಿ. ಪ್ಲೀಸ್ ಪ್ಲೀಸ್. ಬರವ, ಎಲ್ಲರೂ ಕೂತ್ಕೊಳ್ಳಿ. ಬಡಿಸ್ಕೊಳ್ರವ, ಕೊಡಿ ತಟ್ಟೆ ಕೊಡಿ. ಅಣ್ಣ ಅದಕ್ಕೆ ನಾನು ಬಡಿಸ್ತೀನಿ. ಏ ಇದು ಅದಕ್ಕೆ ಕಂಡ್ರವ, ನೀವು ಬಡಿಸ್ಕೊಳ್ರಿ. ಪಾರು, ನಮ್ಮ ರಾಣಿ ಮಾಡಿದ ಅಡಿಗೆ ಏಟ್ ಸಂದಾಕಿರ್ತೈತೆ ಅಂದ್ರೆ, ಕುರುಕ್ಷೇತ್ರದಲ್ಲಿ ಅವನಲ್ಲ ಭೀಮಾ, ಅವನು ಯುದ್ಧ ಮಾಡೋದು ಬಿಟ್ಬಿಟ್ಟು ಹಂಗೆ ಕೈ ತೊಳ್ಕೊಳ್ದೆ ಓಡ್ ಬಂದ್ಬಿಡ್ತಾನೆ. ಆಟ ಒಂದು ಟೇಸ್ಟ್ ಇರ್ತೈತೆ. ಎಲ್ಲಿ ಆ ಮಾಡು. ಆ ಮಾಡು ಪಾರು. ಏನ್ ಪಾರು, ಅನ್ನದ ಮ್ಯಾಕೆ ಕೋಪ ಮಾಡ್ಕೋಬಾರ್ದು. ಅನ್ನ ದೇವ್ರಲ್ವಾ? ನಮ್ಮ ಅಣ್ಣಂಗೆ ಎಲ್ಲಾನು ದೇವ್ರು. ಅನ್ನ ದೇವ್ರು, ಭೂಮಿ ದೇವ್ರು, ಅಂಗಡಿ ದೇವ್ರು, ಮಾವನು ದೇವ್ರು ಅಲ್ವಾ ಅಣ್ಣ? ಹೌದೌದು. ಅಲ್ಲ ಕಣ್ರವ, ನನ್ಗಿಂತ ಕಿರಿಯರಿಲ್ಲ ಅಂತ ದೊಡ್ಡವರೇ ಹೇಳಿಲ್ವಾ? ನಾನು ಹಂಗೆ ಬದುಕ್ತೀವಿ. ನಮ್ಮ ಮ್ಯಾಲಿರೋದೆಲ್ಲ ಯಾವ್ರ ಸಮಾನನೆಯ. ತಿನ್ರವ ಪಾರು. ಆ ಮಾಡು. ಅದಕ್ಕೆ ಯಾಕೆ ಬೇಜಾರಲ್ಲಿ ತಿಂತಿದ್ದೀರಾ? ಊಟ ಸಂದಾಗಿಲ್ವಾ? ಅಯ್ಯೋ ಇಲ್ಲ ರಾಣಿ, ಊಟ ತುಂಬ ಚೆನ್ನಾಗಿದೆ. ಮತ್ತೆ ಚೆನ್ನಾಗಿದೆ ಅನ್ನೋ ಒಂದು ಎಕ್ಸ್ಪ್ರೆಷನ್ನು ಕಾಣಿಸ್ತಾನೆ ಇಲ್ಲ. ನಾನು ಒಳಗೆ ತುಂಬ ಎಂಜಾಯ್ ಮಾಡ್ತಿದ್ದೀನಿ, ಹೊರಗಡೆಯಿಂದ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಇನ್ಸೈಡ್ ಫೀಲಿಂಗ್ಸ್. ಸಂದಾಕೈತೆ ಅಂದಮೇಲೆ ಸಂದಾಕ್ ತಿನ್ಬೇಕು. ಆ ಮಾಡು, ತಿನ್ನು ಪಾರು. ಬೆಲ್ದೆಚ್ಚಂಗೆ ಪಾರು ನೀನು ನಂಗೆ, ತ್ಯಾನೆ ಪ್ರೀತಿ ಐತೆ ಅದ ಒಳಗೆ, ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ, ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ. ಇನ್ನು ಅವ್ನು ಕಿಚನ್ ಅಂತ ಆಟ ಆಡಿದ್ರೆ ಬೇರೆ ಯಾರ ಕಡೆಗೂ ಕಾಣಿಸ್ಕೋಬಾರ್ದು. ಹಂಗ್ ಮಾಡಕ್ ಬಿಡ್ತೀನಿ. ಮಾಡಕ್ಲಾ ಫೋನ್ನ. ಏಯ್ ಏನಾಗಿದೆ ನಿಂಗೆ? ಯಾಕೆ ಹಿಂಗೆ ಕೂಗಾಡ್ತಾ ಇದ್ಯಾ? ಅದು ಸರಿ, ಆಸ್ತಿ ವಿಷಯ ಏನಾಯ್ತು? ನೋಡಮ್ಮಿ, ಮೊದಲೇ ಮನೆಗೆ ಇಷ್ಟೊಂದು ಸಮಸ್ಯೆ ಅದೇ. ಇವಾಗ ನೀನು ಆಸ್ತಿ ಬಗ್ಗೆ ಮಾತಾಡಬೇಡ. ಏನಯ್ಯ ಸಮಸ್ಯೆ ಬಂದಿರೋದು ನಿಂಗೆ? ನಿನ್ ತಮ್ಮ ನೋಡಿದ್ರೆ ಯಾವ ಹೆಣ್ಣು ತೋರಿಸ್ರು ಬೇಡ ಬೇಡ ಅಂತ ಇದ್ದಾನೆ. ಅಣ್ಣನಾಗಿ ಅವ್ನ ಕೈ ಕಾಲು ಕಟ್ಟಾಕಿ ಹಸೆ ಮನೆ ಮೇಲೆ ಕೂಡ್ಸೋ ಯೋಗ್ಯತೆ ಇಲ್ವಾ ನಿನಗೆ? ನೋಡಮ್ಮಿ, ಕಟ್ಕೊಂಡಿರೋ ಹೆಂಡತಿ ಅಂತ ಸುಮ್ಕೆ ಬಿಡ್ತೀವಿ. ಇಲ್ಲ ಅಂತಿದ್ರೆ ಓಹೋ ಕಟ್ಕೊಂಡಿರೋ ಹೆಂಡತಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ಯಾ? ಹಾಗಾದ್ರೆ ಆ ಪಾರು ಶಿವನ ಯಾಕೆ ಸುಮ್ಮನೆ ಬಿಟ್ಟಿದ್ಯಾ? ಅವ್ರನ್ನೂ ಕಟ್ಕೊಂಡಿದ್ಯಾ? ನೋಡ, ಮಾತಿಗೊಂದು ಅರ್ಥ ಇರಬೇಕು. ಕೋಪ ಬರುತ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಆ ಸೋಮೇಗೌಡಂಗೆ ಹೋಗಿ ಹೇಳು, ಒಬ್ಳಿಲ್ಲ ಅಂದ್ರೆ 100 ಜನನ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ, ಮದುವೆ ಆಗು ಅಂತ. ಈಗ ಬಂದಿರೋ ಸಂಬಂಧ ಏನು ಕಡಿಮೆ ಇದೆಯಾ?
ಲೆಕ್ಕ ಹಾಕಿದ್ರೆ ನಮ್ಗಿಂತ ಒಂದ್ ತೂಕ ಜಾಸ್ತಿನೇ ತೂಗ್ತಾರೆ. ಅವರಿಬ್ಬರು ಸಾಯ ಗಂಟೆ ಮದುವೆ ಆಗಕ್ಕಿಲ್ಲ ಅಂತವನಲ್ಲಿ. ಮತ್ ಸಾಯ್ಸು ಮತ್ತೆ ಬೆಟ್ಟ ಕಡ್ದು ಹಾಕುವಂತ ಕೆಲಸ ನಿನಗೇನಿದೆ? ಮನೇಲೆ ಬಿದ್ದಿರ್ತೆ ತಾನೆ. ಹೋಗೋ ಆ 2 ತಲೆನೂ ಕತ್ತರಿಸ್ಕೊಂಡ್ ಬಂದು ಇಂದ್ರಿ ನಿನಗೋಸ್ಕರ ತಲೆ ಕತ್ತರಿಸ್ಕೊಂಡ್ ಬಂದಿದ್ದೀನಿ ಅಂತ ತೋರ್ಸು. ಮತ್ತೆ ನಿನ್ ಕಾಲ್ ತೊಳೆದು ಅದೇ ನೀರಲ್ಲಿ ತಲೆಗೆ ಸ್ನಾನ ಮಾಡ್ತೀನಿ. ನೀನ್ ಹೇಳ್ದಂಗೆ ಕೇಳ್ಕೊಂಡು ನಿನ್ ಪಾದದಡಿ ಬಿದ್ದಿರ್ತೀನಿ. ಅದನ್ನ ಮಾಡೋ ಯೋಗ್ಯತೆ ಎಲ್ಲ ಮಾತು ಬೇರೆ. ನೋಡು, ಮೊದಲು ನಿನ್ ತಮ್ಮನಿಗೆ ಯಾರಾದ್ರೂ ಹುಡುಗಿನ ತಗ್ಲಾಕು. ಅವನಿಗೆ ಮದ್ವೆ ಮಾಡಿ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಇಡು. ನೋಡಯ್ಯ, ಇಡೀ ಆಸ್ತಿ ಸಂಪತ್ತು ಆ ಪೆದ್ದನ ಕೈಗೂ ಹೋಗ್ಬಾರ್ದು, ನಿನ್ ತಮ್ಮನ ಕೈಗೂ ಹೋಗ್ಬಾರ್ದು. ಎಲ್ಲ ನನ್ನ ಕೈ ಹಿಡಿತದಲ್ಲೇ ಇರಬೇಕು. ಅಕಸ್ಮಾತ್ ಆ ಸೋಮೇಗೌಡ ಮದುವೆ ಆಗದೆ ಇಲ್ಲೇ ಜಾಂಡ ಹೊಡ್ಕೊಂಡು ಕೂತ್ಕೊಂಡ್ರೆ ಅವನಿಗೂ ಆಸ್ತಿ ಹೋಗುತ್ತೆ. ಆ ಪೆದ್ದನ ಮದುವೆ ಮಾಡದೇ ಇದ್ರೆ ಅವನಿಗೂ ಆಸ್ತಿ ಹೋಗುತ್ತೆ. ಹಿಂಗೆ ಆಗೋದ್ರೆ ಇಡೀ ಮನೆ ಹುಚ್ಚರು ಸಂತೆ ಆಗೋಗುತ್ತೆ. ನಾನು ಹೇಳೋದ್ರ ಬಗ್ಗೆ ಯೋಚನೆ ಮಾಡು. ಯೋಚನೆ ಮಾಡೋದಲ್ಲ, ನಾನು ಹೇಳ್ದಾಗೆ ಮಾಡು. ಅರ್ಥ ಆಯ್ತಾ? ಇಂದ್ರ, ಇಂದ್ರ, ಏನ್ ಗಮ್ಮಂತೈತೆ ಹೂ. ಬಾರೋ ತಕ ಹೊಡಿಕ. ನೀನು ಹಳ್ಳಿ ಭಾಷೆ ಕೇಳೋದಕ್ಕೆ ಚಂದ. ನನಗೋಸ್ಕರ ನೀ ಕವಿ ಆಗ್ಬಾರ್ದ ಚಿನ್ನು? ಚಿನ್ನು ಬಾಯಲ್ಲೆಲ್ಲ ಚಿನ್ನು ಅಂತ ಕರೆದಲ್ಲ, ಇಲ್ಲಿ ಇನ್ನೊಂದ್ಕಿತ ಕರಿ, ಕವಿ ಆಗ್ಬಿಡ್ತೀನಿ ನಾನು. ಚಿನ್ನು, ನನ್ನ ಮುತ್ತು ಬಂಗಾರ. ಅಯ್ಯೋ ಅಯ್ಯೋ, ಕವಿ ಆಗ್ಬಿಟ್ಟೆ. ಓ ನನ್ನ ನಲ್ಲೆ, ನಿನ್ಗೆ ಈ ಮಲ್ಲೆ ಕೈಲಾದ್ರೂ ಮಡಿಕ, ತಲೆಗಾದ್ರೂ ಮುಡಿಕ. ನಿನ್ನಿಂದಲೇ ಗೊತ್ತಾಗಿತ್ತು ಪ್ರೀತಿ ಅಂದ್ರೆ ಏನು ಅಂತ. ಐ ಲವ್ ಯು. I love you too. ಗುರುವೆ, ಯಾಕೆ ಗುರುವೆ, ಏನಾಯ್ತು? ಯಾಕೆ ಗುರುವೆ, ಏನಾಯ್ತು? ಏನಿಲ್ಲ ಶಿಷ್ಯ, ನಿಂಗದೆಲ್ಲ ಗೊತ್ತಾಗಲ್ಲ. ಮಲ್ಕೋ. ಅಕ್ಕ, ಬೆಳಗ್ಗೆ ತಾನೇ ಮದ್ವೆ ಬಗ್ಗೆ ಮಾತಾಡಿದ್ವಿ. ಆಲ್ರೆಡಿ ಕನ್ಸುಗಳು ಕಾಣ್ತಿದ್ದಲ್ ಕಣೆ. ನನ್ ಕನ್ಸು ನನ್ಗೆ ಎಂಥ ಒಳ್ಳೆ ಕನ್ಸು ಬಿದ್ದಿತ್ತು. ಏನ್ ಕನ್ಸು? ಏನೂ ಇಲ್ಲಪ್ಪ. ನೀನೊಬ್ಳು ಮಲ್ಕೊಳೆ.
ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋ ನೀನು ದೇವರು. ಆದರೆ ನಾನು ಮನುಷ್ಯ, ಸ್ವಾರ್ಥ ಇರಲೇಬೇಕು ಅಲ್ವಾ? ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಿನಗೆ ಪೈಪೋಟಿ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ನನ್ನನ್ನು ಚೆನ್ನಾಗಿಟ್ಟಿರು. ನಾನು ನನ್ನ ಮಗನನ್ನು ಚೆನ್ನಾಗಿ ನೋಡ್ಕೋತೀನಿ, ನಮ್ಮ ವಂಶ ಬೆಳೆಸ್ತೀನಿ. ಇವತ್ತಿನ ಕೆಲಸ ಶುಭವಾಗಲಿ. ನನ್ನ ಮಕ್ಕಳಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಿರಬೇಕಿತ್ತು. ಯಾಕೆ ಶಾರದಮ್ಮ? ಇನ್ನೇನವ, ಬಿಡುಗಡೆಯಾಗಿ ಊರಿಗೆ ಹೊಂಟೀವಿ. ಮಕ್ಕಳಿಗೆ ಏನು ಇಷ್ಟ ಅಂತ ಅದನ್ನೆಲ್ಲ ತಗೊಂಡೋಗ್ಬೋದಿತ್ತಲ್ವ? ಅದಕ್ಕೆ ಕಾಸು ಎಲ್ಲಿಂದ ತರ್ತೀಯಾ? ಅಯ್ಯೋ, ನಾವು ಕೆಲಸ ಮಾಡಿಲ್ವಾ, ಅದಕ್ಕೆ ಕಾಸು ಕೊಡ್ತಾರೆ. ಆ ಕಾಸಲ್ಲಿ ಎಲ್ಲ ತಗೊಂಡೋಗ್ಬೋದಿತ್ತು. ಅಮ್ಮ, ಅವ್ರಿಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ನಿಮ್ಗೆ ಸ್ವಲ್ಪನೂ ಗೊತ್ತಿಲ್ವಾ? ಹೌದವ, ಅವ್ರು ಚಿಕ್ಕ ವಯಸ್ಸಿದ್ದಾಗಲೇ ನಾ ಇಲ್ಲಿಗೆ ಬಂದುಬಿಟ್ಟೆ. ಅವ್ರು ಹೆಂಗವ್ರೆ, ಎಷ್ಟುದ್ದ ಬೆಳೆದವ್ರೆ, ಅವ್ರ ಬಟ್ಟೆ ಎಷ್ಟು ಅಳತೆ ಇದೆ, ಅವ್ರ ಚಪ್ಪಲಿ ಅಂಕಿ ಏನು, ಇದು ಯಾವುದು ಗೊತ್ತಿಲ್ಲ ಕಣವ. ನೀನು ಏನು ತಲೆ ಕೆಡ್ಸ್ಕೊಂಬೇಡ ಶಾರದಮ್ಮ. ಪ್ರೀತಿಯಿಂದ ನೀನು ಏನು ತೊಗೊಂಡು ಹೋಗಿ ಕೊಟ್ಟರು ಅವ್ರಿಗಿಷ್ಟ ಆಗುತ್ತೆ. ನೀನು ಹೋಗ್ತಿರೋದು ಅವ್ರಿಗೊಂದು ದೊಡ್ಡ ಉಡುಗೊರೆ. ನೀನೇನು ಯೋಚನೆ ಮಾಡಬೇಡ ಅಮ್ಮ. ನೀನು ಹೇಳತ್ತಿಟ್ಟ ಕಣವ. ತಾಯಿ ಇಷ್ಟಪಟ್ಟು ಒಂದು ನೂಲೆಳೆ ತಂದು ಕೊಟ್ಟರು ಮಕ್ಕಳಿಗೆ ಒಳ್ಳೇದಾಯ್ತದೆ. ಶಾರದಮ್ಮ, ನೀನು ನೋಡಕ್ಕೆ ಯಾರೋ ಬಂದವ್ರೆ. ಅವನು ಮತ್ತೆ ಬಂದ. ಹೋಗ್ ಶಾರದಮ್ಮ, ಇನ್ನ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಯಾರೋ ಬೇಕಾದವರೇ ಬಂದಿರ್ತಾರೆ. ನಿನಗೆ ಹೇಳ್ತಿರೋದು, ಬೇಗ ಹೋಗು, ಕೊಟ್ಟಿರೋ ಟೈಮ್ ಮುಗ್ದೋಗುತ್ತೆ. ಅವರೇ, ಹೋಗಮ್ಮ. ಕೊಟ್ಟಿಗೆನಲ್ಲಿ ಕರು ಅಂಬ ಅಂದರೆ ಬಾರೇನಲ್ಲಿ ಮೈತಿದ್ದ ಹಸು ಓಡೋಡ್ ಬರುತ್ತೆ ಅಲ್ವಾ? ಏನು ಶಾರದಾ, ನಿನ್ನ ನೋಡೋದಕ್ಕೆ ಅಂತ ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಏನು ಎತ್ತ ಅಂತ ಕೇಳದೆ ಹೋಗ್ತಿದೆಯಲ್ಲ? ಎಷ್ಟು ವರ್ಷ ಆದರೂ ನಿನ್ನನ್ನು ನೋಡೋದಕ್ಕೆ ಬೇರೆ ಯಾರಾದರೂ ಬಂದಿದ್ದಾರಾ ಶಾರದಾ ನನ್ನನ್ನು ಬಿಟ್ಟು? ಬೇರೆ ವಿಧಿ ಇಲ್ಲ. ನೀನು ನನ್ನ ಮುಖ ನೋಡಬಾರ್ದು, ನನ್ನ ಜೊತೆ ಮಾತಾಡಬಾರ್ದು ಅಂತ ಅಂದ್ಕೊಂಡ್ರು ಮಾತಾಡಲೇಬೇಕು. ನಿನ್ನ ಮಕ್ಕಳ ವಿಷಯ ಗೊತ್ತಾಗೋದು ಹೇಗೆ? ಇಲ್ಲ ಅಂದರೆ ನಿನ್ನ ಮಗ, ನಿನ್ನ ಗಂಡ, ನಿನ್ನ ಹೆಣ್ಮಕ್ಳು ಹೇಗಿದ್ದಾರೆ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಪರವಾಗಿಲ್ಲ ಬಿಡು, ಇರಲಿ, ಹೋಗು. ಯಾಕೆ ನಿಂತ್ಬಿಟ್ಟೆ ಶಾರದಾ? ಹೋಗು. ಅಷ್ಟಿಲ್ಲದೆ ಹೇಳ್ತೀನ ಶಾರದಾ, ನಿನ್ನ ಶತ್ರುನೇ ನಾನಾಗಿದ್ದರೂ ಮಾರಿಗುಡಿ ವಿಷಯ ತಲುಪಿಸೋದು ನಾನೇ ಅಲ್ವಾ? ಇಲ್ಲಿ ನಿನ್ನ ಶತ್ರುನೂ ನಾನೇ, ಧೂತಾನೂ ನಾನೇ. ಬರಲಾ? ಹೆಂಗವನೆ ಶಿವು, ಹೆಂಗವ್ರೆ ನನ್ನ ಹೆಣ್ಮಕ್ಳು, ಹೆಂಗವ್ರೆ? ನಿಧಾನ ನಿಧಾನ ಶಾರದಾ, ಅವಸರ ಅಪಾಯಕ್ಕೆ ದಾರಿ. ನನ್ನ ಮನೆ ಹೆಂಗೈತೆ, ನನ್ನ ಮಕ್ಳು ಹೆಂಗವ್ರೆ, ನನ್ನ ಗಂಡ ಅವ್ರು ಹೆಂಗವ್ರೆ?
ಹೆಂಗವ್ರೆ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನಿನ್ನ ಮಕ್ಕಳೆಲ್ಲ ನಿನ್ನನ್ನು ಮರೆತು ಬದುಕು ಕಟ್ಕೊಂಡು ನಿನಗೆ ಹಿಡಿ ಹಿಡಿ ಶಾಪ ಹಾಕ್ತಿದ್ರು ಮಾತೃವಾತ್ಸಲ್ಯ ಹೆಂಡತಿ ಪ್ರೀತಿ ಉಕ್ಕಿ ಉಕ್ಕಿ ಹರಿತಿದೆ ಅಲ್ವಾ? ಮಕ್ಕಳೆಲ್ಲ ಚೆನ್ನಾಗೇ ಇದ್ದಾರೆ. ಶಿಷ್ಯ ಮೊಟ್ಟೆ ಹಾಕಿದ್ಯಾ? ಮೊಟ್ಟೆ ಇಡಕ್ ನಾನೇನ್ ಕೋಳಿನೇ? ಥೋ, ನಾನು ಅದೆಲ್ಲ ಕೇಳಿದ್ದು, ಡಬ್ಬಿಗೆ ಮೊಟ್ಟೆ ಹಾಕಿದ್ಯಾ ಅಂತ. ಹಾಕಿದೀನಿ. ರಮ್ಯಾ, ತಲೆಲ್ಲ ಸರಿ ಬಾಚ್ಕೊಂಡಿದ್ಯಾ? ರಾಣಿ, ನಾನೇ ಬಾಚ್ಕೊಟ್ಟಿದ್ದೀನಿ. ರತ್ನ, ತಗೋ ನೀನು ಬಾಚ್. ಅಯ್ಯೋ ಅದಕ್ಕೆ ಈ ಕೆಲಸ ಎಲ್ಲ ನೀವ್ ಯಾಕೆ ಮಾಡ್ತಿದ್ದೀರಾ? ನಾನು ನೋಡ್ಕೊಂತೀನಿ, ನೀವು ಸುಮ್ಮನೆ ಕುತ್ಕೊಳ್ಳಿ. ನೀವೆಲ್ಲರೂ ನನ್ನ ಜವಾಬ್ದಾರಿನೇ, ಸುಮ್ಮನಿರು. ಗುಡ್ ಮಾರ್ನಿಂಗ್ ಪಾರು. ಅಲ್ಲ, ನಮ್ಮನೆ ಅಡ್ರೆಸ್ಗೆ ಬಂದ್ರೆ ಮಾತ್ರ ಪೋಸ್ಟ್ ಕಾರ್ಡು ಆ ಕಡೆ ತಿರುಗ್ತೈತೆ, ಬೇರೆ ಯಾವುದೇ ಅಡ್ರೆಸ್ಗೆ ಹೋದ್ರು ನಗ್ನಗ್ತಾ ಇರ್ತೈತೆ. ಯಾಕೋ? ಯಾಕಣ್ಣ, ಅತ್ತಿಗೆ ಇನ್ನೂ ಬೇಜಾರು ಸರಿ ಹೋಗ್ಲಿಲ್ವೇ? ಅಯ್ಯೋ, ಈ ಹೆಣ್ಮಕ್ಳು ಬೇಜಾರ ಬಗ್ಗೆ ನಾನು ಏನಂತ ಹೇಳವ? ಹ್ಞೂ ಅಂದ್ರೂ ಬೇಜಾರಾಯ್ತಾರೆ, ಹ್ಞೂ ಅಂದ್ರೂ ಬೇಜಾರಾಯ್ತಾರೆ, ಆಗ್ಲಿ ಅಂದ್ರೂ ಬೇಜಾರಾಯ್ತಾರೆ, ಆಗಕ್ಕಿಲ್ಲ ಅಂದ್ರೂ ಬೇಜಾರಾಯ್ತಾರೆ. ಅವ್ರು ತಾವ ಹೆಂಗ್ ನಡ್ಕೋಬೇಕು, ಅವ್ರ ಜೊತೆ ಏನು ಮಾತಾಡಬೇಕು, ಅವ್ರ ಮುಂದೆ ಏನು ಮಾಡಬೇಕು, ಅವ್ರು ಹೇಳೋದಕ್ಕೆ ಏನು ಹೇಳಬೇಕು ಅಂತ ಒಂದು ಗೊತ್ತಾಗದೆ ಗಂಡ ಹೆಕ್ಳು ಗಡ್ಡ ಕೆರ್ಕಳ್ದ, ಕೂದ್ಲು ಕೆರ್ಕಳ್ದ, ಒಂದು ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಗಡ್ಡ ಕೂದಲು ಎರಡು ಬಿಟ್ಬಿಡ್ತಾರೆ ಅಲ್ವಾ ಪಾರು? ಗರ್ಲ್ಸ್, ನಿಮಗೆಲ್ಲ ಟೈಮ್ ಆಯಿತು, ಹೊರಡಿ. ಬಾಯತ್ಗೆ ಬಾಯಣ್ಣ. ಬಾಯ್ ಬಾಯ್. ಮೌನವೇನೇ ಧ್ಯಾನವೇ ಪ್ರೇಮ. ಏ ಯಾಕ್ರವ? ಅಣ್ಣ, ಯಾಕಣ್ಣ, ಏನಾಯ್ತು? ಏನಿಲ್ಲವಾ, ಲವ್ ಇದ್ರೇನೆ ಕೋಪ ಇರೋದಲ್ವಾ? ಹೌದು, ಆದ್ರೂ ಎರಡೆರಡು ದಿನ ಹಿಂಗೆ ಮುನ್ಸ್ಕೊಂಡಿದ್ರೆ ಪಿಕ್ಚರ್ನಾಗೆ ಬ್ಯಾರೆ ಏನೋ ಆಗದೆ ಅಂತಾರೆ. ನೀನ್ ಅದನ್ನೆಲ್ಲ ನಂಬೇಡವಾ, ಈಗ ಸರಿ ಮಾಡ್ತೀನಿ, ನೋಡ್ತಾ ಇರು. ಮಾರೋ ವಸಿ ಮಾತಾಡ್ಬಾರೋ. ಎಲ್ಲ ಗೊತ್ತಿದ್ದು ನನ್ ಮುಂದೆನೆ ಸಮಾಧಾನ ಮಾಡಕ್ ಬತ್ತಿಯಲ್ಲ ಅಣ್ಣ. ಆದ್ರೂ ಅಣ್ಣ ಅತ್ತಿಗೆ ಮಧ್ಯೆ ಏನೂ ಇಲ್ಲ ಅಂದ್ರೂ ತಾಳಿ ಸಂದಾಗೆ ಕೆಲಸ ಮಾಡಿಸ್ತೈತೆ. ಆಡಿ ಹಿಂಗೆ ಆಡಿ ಇಬ್ರು ಒಂದಿನ ಪಿರುತಿಲ್ ಬೀಳ್ತೀರ. ನನ್ನ ಮಾತನ್ನ ಬರ್ದಿಟ್ಕೊಳ್ಳಿ. ಪಾರು, ಓ ಪಾರು, ಅಂತವ ಮಾತಾಡಕ್ಕಿಲ್ವಾ? ನೀಂಗ್ ಮಾತಾಡ್ಲಿಲ್ಲ ಅಂದ್ರ ಮನೆನೇ ಬಿಕ್ಕು ಅಂತೈತೆ ಪಾರು. ಅವ್ರ ತವಲ್ಲ ಮಾತಾಡ್ತೀಯಾ? ನಾನೇನ್ ಮಾಡ್ದೆ? ಏ ಪಾರು, ನಂಗೆ ಹೊಡಿತಾವಳೆ. ಪಾರು ಪಾರು ಪಾರು, ನಾನು ಅಂಥದ್ದು ಏನ್ ತಪ್ಪ ಪಾರು. ಹೇಳಿದ್ದು ಕೇಳ್ತು ಅನ್ಸುತ್ತೆ, ಕಣ್ಣು ಕಿವಿ ಎಲ್ಲ ಹೆಂಗ ಅರಳುಬಿಡ್ತು ಅಲ್ವಾ? ನಿನ್ನ ಮಕ್ಕಳು ಸದ್ಯಕ್ಕೆ ಹೇಗೋ ಬದುಕೊಂಡಿರ್ಲಿ, ಬಿಕಾರಿಗಳು ಅಂತ ಬಿಟ್ಟಿದ್ದಕ್ಕೆ ನಿನ್ನ ಮಗ ಏನು ಮಾಡ್ದ ಗೊತ್ತಾ? ನಾನು ಹೇಗೆ ನಿನಗೆ ಪಟ್ಟ ಕಟ್ಟಿದ್ನೋ ಅದೇ ಪಟ್ಟನ ನನ್ನ ಮನೆಗೆ ಕಟ್ಬಿಟ್ಟ ನಿನ್ನ ಮಗ.
ನಾನು ಓದಿಸಿ ಬೆಳೆಸಿದ ನನ್ನ ಮಗಳು ನನ್ನ ಮಾತನ್ನು ಕೇಳಿ ನಾನು ಹೇಳಿದ ಗಂಡನ್ನ ಮದುವೆ ಆಗಿ ನನಗೆ ಕೀರ್ತಿ ತರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ನಿನ್ನ ಮಗ ಶಿವು ಅವಳನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ಬಿಟ್ಟ. ನನ್ನ ಮಗ ಮದುವೆ ಆದ್ನ, ಅದು ಇವನ್ ಮಗಳನ್ನ. ಖುಷಿ ಪಡಬೇಡ ಶಾರದಾ, ಊರಲ್ಲಿ ಎಲ್ಲ ನಿಂದೆ ಅಂತ ಮೆರೀತಿದ್ದೆ. ನಿನಗೆ ಓಡ್ ಹೋದೋಳು ಅಂತ ಪಟ್ಟ ಕಟ್ಟಿ ಈ ಕತ್ಲೆ ಕೋಣೆನಲ್ಲಿ ಕೊಳೆಯೋ ಹಾಗೆ ಮಾಡಿದ ಈ ಮಾರಿಗುಡಿ ವೀರಭದ್ರ ನಿನ್ನ ಮಗನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡ್ಯಾ? ನಿನ್ನ ಮಗನ ಮದುವೆ ಏನೋ ನನ್ನ ಕಣ್ಣಲ್ಟೆ ತಪ್ಪಿ ಆಗೋಯ್ತು. ಹಾಗಂತ ನಿನ್ನ ಉಳಿದ ಹೆಣ್ಮಕ್ಳ ಮದುವೆ ಅಷ್ಟು ಸಲೀಸಾಗುತ್ತೆ ಅಂತ ಅನ್ಕೊಂಡ್ಯಾ? ಆಗಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಈಗ ಅನುಭವಿಸ್ತಿರೋ ನೋವು 1ಕ್ಕೆ 10ರಷ್ಟು ಅವ್ರು ಕೊಡಬೇಕು. ಕೊಟ್ಟೆ ಕೊಡ್ತೀನಿ.